ಮೋದಿ ಕೋ ಬೋಲೋ. ಎಸ್, ಮೋದಿಗೋಗಿ ಹೇಳು. ಈ ಮಾತನ್ನ ಪ್ರತಿಯೊಬ್ಬ ಭಾರತೀಯನು ಮರೆಯೋಕೆ ಸಾಧ್ಯವೇ ಇಲ್ಲ. ಹೌದು, ಏಪ್ರಿಲ್ 22, 2025 ದೇಶದ ಇತಿಹಾಸದಲ್ಲಿ ಅದೊಂದು ಕರಾಳ ದಿನ. ಪಹಲ್ಗಾಮ್ ಎನ್ನುವ ಸುಂದರ ಪ್ರವಾಸಿ ತಾಣದಲ್ಲಿ ಭಯೋತ್ಪಾದಕರು ಭೀಭತ್ಸ ಕೃತ್ಯವನ್ನು ನಡೆಸಿದ್ರು. ಹೆಂಡತಿ ಮತ್ತು ಮಗನ ಜೊತೆ ಪ್ರವಾಸಕ್ಕೆ ಹೋಗಿದ್ದ ಶಿವಮೊಗ್ಗ ಮೂಲದ ಮಂಜುನಾಥ್ ಈ ದಾಳಿಯಲ್ಲಿ ಮೃತಪಟ್ಟರು. ಇವರ ಪತ್ನಿ ಹೆಸರು ಪಲ್ಲವಿ. ಗಂಡನಿಗೆ ಗುಂಡು ಹಾರಿಸುವಾಗ ಪಲ್ಲವಿ ಉಗ್ರನ ಬಳಿ ಕೇಳಿದ್ರಂತೆ, ನಮ್ಮಿಬ್ಬರ ಮೇಲೂ ಗುಂಡು ಹಾರಿಸು ಅಂತ. ಈ ರಾಕ್ಷಸರ ಗುಂಪಿನಲ್ಲಿದ್ದ ಓರ್ವ ಮಂಜುನಾಥ್ ಪತ್ನಿ ಪಲ್ಲವಿಯವರಿಗೆ ಒಂದು ಮಾತು ಹೇಳಿದ್ದ. ಅದುವೇ ಮೋದಿಗೋಗಿ ಹೇಳು ಅಂತ. ಗಂಡನನ್ನ ಕಳೆದುಕೊಂಡ ಪಲ್ಲವಿ ಮೋದಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಈ ಮಾತನ್ನ ಹೇಳಿದ್ರು. ಇದೇ ಒಂದು ಮಾತು ಇಡೀ ಆಪರೇಷನ್ ಸಿಂಧೂರಕ್ಕೆ ಕಾರಣ ಆಗಿತ್ತು ಎನ್ನಲಾಗಿದೆ. ಅಂದು ಪಲ್ಲವಿಯವರಿಗೆ ಹೀಗೆ ಹೇಳಿದ ಉಗ್ರಗಾಮಿ ಈಗ ಹೆಣವಾಗಿದ್ದಾನೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಬೈಸರಾನ್ ವ್ಯಾಲಿಯಲ್ಲಿ ಏಪ್ರಿಲ್ 22, 2025 ನಡೆದ ಭಯಾನಕ ಭಯೋತ್ಪಾದಕ ದಾಳಿಯಲ್ಲಿ 26 ಅಮಾಯಕ ಪ್ರವಾಸಿಗರು ಪ್ರಾಣ ಬಿಟ್ಟಿದ್ರು. ಇದಾದ ನಂತರ ಭಾರತೀಯ ಸೇನೆ ದಾಳಿಕೋರರಿಗಾಗಿ ನಿರಂತರ ಕಾರ್ಯಾಚರಣೆಯನ್ನು ನಡೆಸಿತ್ತು. ಕೊನೆಗೂ ಉಗ್ರರನ್ನ ಸೆದೆಬಡಿಯುವಲ್ಲಿ ಯಶಸ್ಸು ಕಂಡಿದ್ದಾರೆ. ಸೇನೆ ನಡೆಸಿದ ಎನ್ಕೌಂಟರ್ನಲ್ಲಿ 3 ಭಯೋತ್ಪಾದಕರು ಹತರಾಗಿದ್ದಾರೆ. ಇದಕ್ಕೆ ಆಪರೇಷನ್ ಮಹದೇವ್ ಅಂತ ಹೆಸರಿಸಲಾಗಿದೆ. ಭಾರತೀಯ ಭದ್ರತಾ ಪಡೆಗಳು ಆಪರೇಷನ್ ಮಹದೇವ್ ಎಂಬ ಕಾರ್ಯಾಚರಣೆಯನ್ನು ಆರಂಭಿಸಿವೆ. ಈ ಕಾರ್ಯಾಚರಣೆಯ ಫಲವಾಗಿ ಶ್ರೀನಗರದ ಡಚಿಗಾಮ್ ಅರಣ್ಯದಲ್ಲಿ ಜುಲೈ 27, 2025 ನಡೆದ ಎನ್ಕೌಂಟರ್ನಲ್ಲಿ 3 ಭಯೋತ್ಪಾದಕರನ್ನ ಹೊಡೆದುಹಾಕಲಾಗಿದೆ. 3 ಭಯೋತ್ಪಾದಕರು ಮಟಾಶ್. ಸೇನೆ ಮತ್ತು ಉಗ್ರರ ನಡುವೆ ನಡೆದಂತ ಗುಂಡಿನ ಚಕಮಕಿಯಲ್ಲಿ ಭಾರತೀಯ ಸೇನೆ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಹಾಜಿಮ್ ಮೂಸಾ ಸೇರಿದಂತೆ 3 ಭಯೋತ್ಪಾದಕರನ್ನ ಹೊಡೆದುರುಳಿಸಿದೆ. ಈ ಕಾರ್ಯಾಚರಣೆಯ ಯಶಸ್ಸು ಭಾರತದ ಭಯೋತ್ಪಾದನೆ ವಿರುದ್ಧದ ಶೂನ್ಯ ಸಹಿಷ್ಣುತೆಯ ನೀತಿಯನ್ನ ಒತ್ತಿ ಹೇಳಿದೆ. ಆದರೆ ಈ ಕಾರ್ಯಾಚರಣೆಗೆ ಆಪರೇಷನ್ ಮಹದೇವ್ ಅಂತ ಯಾಕೆ ಮತ್ತು ಹೇಗೆ ನೀಡಲಾಗುತ್ತೆ, ಇದರ ಹಿಂದಿನ ಉದ್ದೇಶ ಏನು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಮುಖ್ಯ ನಾಯಕರ ಸಮ್ಮುಖದಲ್ಲಿ ಹೆಸರು ತೀರ್ಮಾನ. ವಿಶ್ವದಾದ್ಯಂತ ಭಾರತ ಸೇರಿದಂತೆ ಎಲ್ಲಾ ದೇಶಗಳ ಸೇನೆಗಳು ತಮ್ಮ ಪ್ರಮುಖ ಕಾರ್ಯಾಚರಣೆಗಳಿಗೆ ಸಂಕೇತವನ್ನ ನೀಡುತ್ತೆ. ಈ ಹೆಸರು ಕಾರ್ಯಾಚರಣೆಯ ಗೌಪ್ಯತೆ, ತಂತ್ರ ಮತ್ತು ಮಾನಸಿಕ ಪರಿಣಾಮವನ್ನ ಗಮನದಲ್ಲಿಟ್ಟುಕೊಂಡು ಆಯ್ಕೆಯಾಗಿರುತ್ತೆ. ಭಾರತದಲ್ಲಿ ಆಪರೇಷನ್ ಮಹದೇವ್, ಆಪರೇಷನ್ ಸಿಂಧೂರ್, ಆಪರೇಷನ್ ವಿಜಯ್ಗಳಂತಹ ಹೆಸರುಗಳು ಇತಿಹಾಸದಲ್ಲಿ ದಾಖಲಾಗಿವೆ. ಈ ಸಂಕೇತಗಳನ್ನ ಸೇನಾ ಅಧಿಕಾರಿಗಳು, ಗೃಹ ಸಚಿವಾಲಯ ಮತ್ತು ಕೆಲವೊಮ್ಮೆ ಪ್ರಧಾನಮಂತ್ರಿಯ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಗುತ್ತೆ. ದೊಡ್ಡ ಮತ್ತು ಗೌಪ್ಯ ಕಾರ್ಯಾಚರಣೆಗೆ ಕೇವಲ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಮಾತ್ರ ನೇಮಿಸಲಾಗುತ್ತೆ. ಆಪರೇಷನ್ ಮಹದೇವ್ ಹೆಸರಿನ ಉದ್ದೇಶ ಏನು? ಈ ಕಾರ್ಯಾಚರಣೆಯ ಹೆಸರು ಆಪರೇಷನ್ ಮಹದೇವ್. ಇದರ ಹಿಂದಿನ ಆಯ್ಕೆಯ ಮುಖ್ಯ ಉದ್ದೇಶ ಅಂದ್ರೆ ಸೇನೆಯ ಮನೋಸ್ಥೈರ್ಯವನ್ನ ಹೆಚ್ಚಿಸೋದು, ಕಾರ್ಯಾಚರಣೆಯನ್ನ ಸ್ಮರಣೀಯವಾಗಿಸೋದು ಮತ್ತು ಶತ್ರುಗಳಿಗೆ ದೃಢವಾದ ಸಂದೇಶವನ್ನ ನೀಡೋದು. ಉದಾಹರಣೆಗೆ ಆಪರೇಷನ್ ಸಿಂಧೂರ್ಗೆ ಈ ಹೆಸರನ್ನ ಇಡೋಕೆ ಕಾರಣ ಪಹಲ್ಗಾಮ್ನಲ್ಲಿ ಸಿಂಧೂರವನ್ನ ಹಾಕಿಕೊಂಡಿದ್ದ ಮಹಿಳೆಯರ ಗಂಡಂದಿರ ಸಾವಿನ ಸೇಡು ತೀರಿಸಿಕೊಳ್ಳುವ ಉದ್ದೇಶವಾಗಿತ್ತು. ಇದೀಗ ಆಪರೇಷನ್ ಮಹದೇವ್ಗೆ ಈ ಹೆಸರನ್ನ ಇಡಲಾಗಿದ್ದು ಶಿವನಂತಹ ಶಕ್ತಿಯನ್ನ ಸಂಕೇತಿಸುವ ಮೂಲಕ ಭಯೋತ್ಪಾದಕರ ನಿರ್ಮೂಲನೆ ಮಾಡುವ ದೃಢ ಸಂಕಲ್ಪವನ್ನ ತೋರಿಸೋಕೆ ಇಡಲಾಗಿದೆ. ಈ ಹೆಸರುಗಳು ಕಾರ್ಯಾಚರಣೆಯ ಉದ್ದೇಶ ಮಾತ್ರ ಅಲ್ಲ, ಸ್ಥಳೀಯರ ಸಂಸ್ಕೃತಿ, ಇತಿಹಾಸ ಅಥವಾ ಧಾರ್ಮಿಕ ಮೌಲ್ಯಗಳಿಗೆ ಸಂಬಂಧವನ್ನು ಒಳಗೊಂಡಿರುತ್ತೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸಿಆರ್ಪಿಎಫ್ ಜಂಟಿಯಾಗಿ ಕಾರ್ಯವನ್ನ ನಿರ್ವಹಿಸಿವೆ. ಈ ಎನ್ಕೌಂಟರ್ನಲ್ಲಿ 3 ಲಷ್ಕರ್ ಎ ತೊಯ್ಬಾದ ಭಯೋತ್ಪಾದಕರು, ಇದರಲ್ಲಿ ಹಾಜಿಮ್ ಮೂಸಾ ಸೇರಿದಂತೆ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ. ಡ್ರೋನ್ ಛಾಯಾಗ್ರಹಣದ ಮೂಲಕ ಗುರುತನ್ನ ಖಚಿತಪಡಿಸಿಕೊಳ್ಳಲಾಗಿದೆ. ಆಪರೇಷನ್ ಮಹದೇವ್ ಡಚಿಗಾಮ್ ಅರಣ್ಯ ಪ್ರದೇಶದಲ್ಲಿ ಜುಲೈ 27, 2025 ಆರಂಭ ಆಯಿತು. ಈ ಕಾರ್ಯಾಚರಣೆಗೆ ಒಂದು ಹಂತದಲ್ಲಿ ಒಂದು ಉಪಗ್ರಹ ಫೋನ್ನಿಂದ ಬಂದ ಕರೆಯ ಗುಪ್ತಚರ ಮಾಹಿತಿಯು ಆಧಾರವಾಗಿತ್ತು. ಈ ಫೋನ್ನಿಂದ ಏಪ್ರಿಲ್ 22 ಪಹಲ್ಗಾಮ್ ದಾಳಿಯ ಭಯೋತ್ಪಾದಕರು ಸಂವಹನವನ್ನ ನಡೆಸಿದ್ರು. ಜುಲೈ 25 ಈ ಫೋನ್ ಮತ್ತೆ ಸಕ್ರಿಯಗೊಂಡಾಗ ಭದ್ರತಾ ಪಡೆಗಳು ಡಚಿಗಾಮ್ನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಆರಂಭಿಸಿದ್ವು. ಐತಿಹಾಸಿಕ ದೃಷ್ಟಿಕೋನ ಕೂಡ ಮುಖ್ಯ. ಕಾರ್ಯಾಚರಣೆಗಳಿಗೆ ಸಂಕೇತನಾಮ ನೀಡುವ ಸಂಪ್ರದಾಯವು ಮೊದಲು ವಿಶ್ವ ಯುದ್ಧ ಸಮಯದಿಂದ ಪ್ರಾರಂಭ ಆಯಿತು. ಈ ಹೆಸರಲ್ಲಿ ಸೈನಿಕರಲ್ಲಿ ಉತ್ಸಾಹವನ್ನು ತುಂಬುವ ಜೊತೆಗೆ ಕಾರ್ಯಾಚರಣೆಗಳ ಗೌಪ್ಯತೆಯನ್ನು ಕಾಪಾಡೋಕೆ ಸಹಾಯ ಮಾಡುತ್ತೆ. ಭಾರತದ ಇತಿಹಾಸದಲ್ಲಿ 1999 ಕಾರ್ಗಿಲ್ ಯುದ್ಧದ ಆಪರೇಷನ್ ವಿಜಯ್, 2016 ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಗಿಂಗರ್ ಮತ್ತು 2019 ಬಾಲಕೋಟ್ ದಾಳಿಯ ಆಪರೇಷನ್ ಬಂದೂಕ್
ದೇಶದ ಪ್ರತಿಷ್ಠತೆಯನ್ನ ಹೆಚ್ಚಿಸಿದೆ. ಈ ಹೆಸರು ಶತ್ರುಗಳಿಗೆ ಭಯವನ್ನ ಉಂಟು ಮಾಡೋ ಜೊತೆಗೆ ದೇಶದ ಜನತೆಯಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನ ತುಂಬುತ್ತೆ. ಆಪರೇಷನ್ ಮಹಾದೇವ್ ಕೂಡ ಶಕ್ತಿಯ ಸಂಕೇತವಾಗಿದೆ. ಆಪರೇಷನ್ ಮಹದೇವ್ ಸೇನಾ ಕಾರ್ಯಾಚರಣೆಯಲ್ಲಿ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸುಲೇಮಾನ್ ಶಹಾ ಹತನಾಗಿದ್ದಾನೆ. ಇದಕ್ಕೆ ಈ ಭೀಕರ ದಾಳಿಯಲ್ಲಿ ಹುತಾತ್ಮರಾದ ಶುಭಂ ದ್ವಿವೇದಿಯವರ ಪತ್ನಿ ಐಶಾನ್ಯ ದ್ವಿವೇದಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಪತಿಯನ್ನ ಕೊಂದ ಉಗ್ರರನ್ನ ಭಾರತೀಯ ಸೇನೆ ಹೊಡೆದು ಹಾಕಿದೆ. ಇದು ನನಗೆ ನೆಮ್ಮದಿಯನ್ನ ತಂದಿದೆ ಅಂತ ಐಶಾನ್ಯ ಹೇಳಿದ್ದಾರೆ. ಪತಿಯನ್ನ ಕಳೆದುಕೊಂಡ ನೋವು ಎಂದಿಗೂ ಹೋಗೋದಿಲ್ಲ. ಆದರೆ ಆಪರೇಷನ್ ಮಹದೇವ ಸೇನಾ ಕಾರ್ಯಾಚರಣೆಯಲ್ಲಿ ಸುಲೇಮಾನ್ ಶಹಾ ಹತನಾಗಿರೋದು ಮನಸ್ಸಿಗೆ ನೆಮ್ಮದಿ ತಂದಿದೆ. ಉಗ್ರವಾದವನ್ನ ಬುಡ ಸಮೇತ ಕಿತ್ತು ಹಾಕಿದಾಗಲೇ ಪಹಲ್ಗಾಮ್ನಲ್ಲಿ ಹತರಾದ ಎಲ್ಲಾ ನಾಗರಿಕರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಐಶಾನ್ಯ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿ ಮುಗಿದಿದೆ. ಭಾರತ ಧೈರ್ಯಶಾಲಿ ಸೈನಿಕರು ಪಹಲ್ಗಾಮ್ ದಾಳಿಯ 3 ಅಪರಾಧಿಗಳನ್ನು ಹೊಡೆದು ಹಾಕಿದ್ದಾರೆ. ಆಪರೇಷನ್ ಮಹಾದೇವ್ ಅಡಿಯಲ್ಲಿ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಹಾಸಿಂ ಮೂಸಾ ಸೇರಿದಂತೆ 3 ಭಯೋತ್ಪಾದಕರನ್ನ ಕೊಂದು ಹಾಕಿದ್ದಾರೆ. ಈಗ ತನಿಖಾ ಸಂಸ್ಥೆಗಳಿಗೆ ಅದೇ ಆಪರೇಷನ್ ಮಹಾದೇವ್ ಕಾರ್ಯಾಚರಣೆಯ ಬಗ್ಗೆ ದೊಡ್ಡ ಮಾಹಿತಿ ಸಿಕ್ಕಿದೆ. ಇದರ ಪ್ರಕಾರ ಮಹಾದೇವ್ ಶಿಖರದಲ್ಲಿ 6 ಭಯೋತ್ಪಾದಕರು ಜಮಾಯಿಸಿದ್ರು. ಭದ್ರತಾ ಸಂಸ್ಥೆಗಳ ಮೂಲಗಳ ಪ್ರಕಾರ ಜುಲೈ 28ರಂದು ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ಸುಮಾರು ಅರ್ಧ ಡಜನ್ ಭಯೋತ್ಪಾದಕರು ತಮ್ಮ ಅಡಗುದಾಣ ಮಾಡಿಕೊಂಡಿದ್ರು. ಗುಪ್ತಚರ ಸಂಸ್ಥೆಯ ಪ್ರಕಾರ ಮಹಾದೇವ್ ಶಿಖರದಲ್ಲಿ ಅಡಗಿಕೊಂಡಿರುವ ಈ ಭಯೋತ್ಪಾದಕರು ದೊಡ್ಡ ಭಯೋತ್ಪಾದಕ ಪಿತೂರಿಯನ್ನ ರೂಪಿಸ್ತಾ ಇದ್ರು. 4 ತಿಂಗಳಿಗಿಂತ ಹೆಚ್ಚು ಕಾಲ ಈ ಪ್ರದೇಶದಲ್ಲಿ ಇದ್ರು. ಅಷ್ಟೇ ಅಲ್ಲದೆ ಈ ಪ್ರದೇಶದಲ್ಲಿ ನುಸುಳಿದ್ದಾರೆ ಮತ್ತು ತಮ್ಮ ಚಟುವಟಿಕೆಯನ್ನ ನಡೆಸೋಕೆ ಯೋಚಿಸಿದ್ದಾರೆ ಎಂಬ ಅನುಮಾನವನ್ನ ಹುಟ್ಟುಹಾಕಿದೆ. ಮಹಾದೇವ್ ಶಿಖರದಲ್ಲಿ ಉಪಸ್ಥಿತರಿದ್ದ ಭಯೋತ್ಪಾದಕರು ಲಷ್ಕರ್ ಎ ತೊಯ್ಬಾ ಜೊತೆಗೆ ಸಂಬಂಧವನ್ನ ಹೊಂದಿದ್ದಾರೆ ಅಂತ ಗುಪ್ತಚರ ಮೂಲಗಳು ತಿಳಿಸಿವೆ. ಏಪ್ರಿಲ್ನಲ್ಲಿ ಪಹಲ್ಗಾಮ್ ದಾಳಿಯಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ನಡೆಸಿದ್ದು ಇದೇ ಗುಂಪು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಅಪರಾಧಿಗಳಿಗೆ ಮತ್ತು ಮಹಾದೇವ್ ಶಿಖರದಲ್ಲಿ ಸಕ್ರಿಯವಾಗಿರುವ ಭಯೋತ್ಪಾದಕರಿಗೆ ಅದೇ ಓವರ್ಗ್ರೌಂಡ್ ಜಾಲವು ಲಾಜಿಸ್ಟಿಕ್ ಮತ್ತು ಇತರ ಬೆಂಬಲವನ್ನು ಒದಗಿಸಿದೆ ಅಂತ ತನಿಖೆಯಿಂದ ತಿಳಿದು ಬಂದಿದೆ. ಪಹಲ್ಗಾಮ್ ದಾಳಿಯ ನಂತರ ಈ ಜಾಲವು ಸಕ್ರಿಯವಾಗಿತ್ತು. ಭಯೋತ್ಪಾದಕರಿಗೆ ಸುರಕ್ಷಿತ ಅಡಗುತಾಣಗಳು, ಲಾಜಿಸ್ಟಿಕ್ ಮತ್ತು ಶಸ್ತ್ರಾಸ್ತ್ರಗಳನ್ನು ಒದಗಿಸಿದ್ವು ಒಂದು ಗುಂಪು ಎನ್ನುವಂಥದ್ದು ತಿಳಿದು ಬಂದಿದೆ.